ತಲೆಗೆ ಪೇಟ ಕಟ್ಟಿ ಗುಂಡಿಗಳಿಗೆ ಮಣ್ಣು ಹಾಕಿದ ಪ್ರತಿಪಕ್ಷದ ನಾಯಕ ಅಶೋಕ್ ಗುಂಡಿಗಳಿಗೆ ಯಾರನ್ನ ಮಣ್ಣು ಹಾಕ್ತಾರ? ಎಲ್ಲಿ ಆದರೂ ಹಾಕ್ಬೇಕಾಗಿತ್ತು ಅಲ್ವಾ? ಕೊನೆ ಪಕ್ಷ ಜಲ್ಲಿ ಆದರೂ ಹಾಕ್ಬೇಕಲ್ಲ, ಮಣ್ಣು ಹಾಕ್ತಾರೆ ಅಶೋಕ್ ಅವರು. ರಸ್ತೆ ಗುಂಡಿ ಮುಚ್ಚಿದ ಬಿಜೆಪಿ, 1100 ಕೋಟಿಗೆ ಲೆಕ್ಕ ಕೊಡಿ ಛಲವಾದಿ. ಆಮೇಲೆ ಅದೇ ರೀತಿ ಗುಂಡಿ ಮುಚ್ಚುವಂತೆ ಆಗ್ರಹಿಸಿ ಪ್ರತಿಭಟನೆ, ಸರ್ಕಾರ ವಿಫಲ. ರಸ್ತೆ ಗುಂಡು ಮುಚ್ಚಿಯಲ್ಲಿ ಸರ್ಕಾರ ವಿಫಲ. ಜಯಪ್ರಕಾಶ್. ಆಮೇಲೆ ರಸ್ತೆ ಗುಂಡಿ ಮುಚ್ಚಿ ರಾಜ್ಯವ್ಯಾಪಿ ಬಿಜೆಪಿ ಪ್ರತಿಭಟನೆ. ಆಮೇಲೆ ಬಿಜೆಪಿ ಸ್ಟೇಜಸ್ ಪ್ರೊಟೆಸ್ಟ್ ಬೈ ಫಿಲ್ಲಿಂಗ್ ಪಾಟ್ಹೋಲ್ಸ್. ರಸ್ತೆ ಗುಂಡಿ ಮುಚ್ಚಿ ಬಿಜೆಪಿ ಹೋರಾಟ. ಹಿಂಗೆ ಎಲ್ಲ ಬೇರೆ ಬೇರೆ ಲೀಡರ್ಗಳೆಲ್ಲ ಗುಂಡಿ ಮುಚ್ಚಿ ಬಿಜೆಪಿ ವಿನೂತನ ಪ್ರತಿಭಟನೆ ಅಂತ ಎಲ್ಲಾನು ಪ್ರತಿಭಟನೆ ಎಲ್ಲ ಮಾಡಿದ್ದಾರೆ ಬಿಜೆಪಿ ಅವರು. ಆಮೇಲೆ ಗುಂಡಿಗಳಿಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ವಾಸ್ತವವಾಗಿ ಗುಂಡಿಗಳಿದೆ. ಮಳೆಗಾಲದಲ್ಲಿ ಸಹಜವಾಗಿ ಗುಂಡಿಗಳು ಬೀಳುತ್ತೆ. ಮತ್ತೆ ಕೂಡ ಗುಂಡಿಗಳು ಬೀಳ್ದಾಗೆ ನೋಡ್ಕೊಳ್ಳುವಂತ ಜವಾಬ್ದಾರಿ ಮಹಾನಗರ ಪಾಲಿಕೆ ಮೇಲೆ ಇರುತ್ತೆ. ಮತ್ತೆ ನಮ್ಮ ಸರ್ಕಾರದ ಜವಾಬ್ದಾರಿ ಕೂಡ ಇರುತ್ತೆ. ಗುಂಡಿಗಳು ಬೀಳ್ದ, ಯಾಕಂದ್ರೆ ನಾವು ಹಿಂದೆ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ನಾನೇ ಪತ್ರಿಕಾಗೋಷ್ಠಿ ಮಾಡಿದ್ದೆ. ಒಟ್ಟು ಬಿಜೆಪಿ ಸರ್ಕಾರದಲ್ಲಿ ಗುಂಡಿಗಳಿಂದ 17 ಜನ ಸತ್ತೋಗಿದ್ರು. 2 ವೀಲರ್ಸ್ ಅವರು. ಎಷ್ಟು ಜನ? 17 ಜನ ಸತ್ತೋಗಿದ್ರು ಗುಂಡಿಗಳಿಂದ. ಆಗ ನಾವೇ ಟೀಕೆ ಮಾಡಿದ್ವಿ. ಮತ್ತೆ ಈಗ ಗುಂಡಿಗಳನ್ನ ಮುಚ್ಚುವಂತ ಜವಾಬ್ದಾರಿ ನಮ್ದು. ಯಾರ ಅಧಿಕಾರದಲ್ಲಿ ಎರಡನೇ ಮಾತೇ ಇಲ್ಲ. ಮತ್ತೆ ಬಿಜೆಪಿಯವರು ಕೂಡ ಹಿಂದೆ ಅವರ ಸರ್ಕಾರದಲ್ಲಿ 2 ವರ್ಷಗಳ ಕಾಲ ಮಾನಿಟರ್ ಮಾಡ್ತಾ ಇದ್ರು. ಲಕ್ಷಗಟ್ಟಲೆ ಗುಂಡಿಗಳು ಬಿದ್ದೋಗಿತ್ತು ಬಿಜೆಪಿ ಅವಧಿಯಲ್ಲಿ. ಎಷ್ಟು? ಲಕ್ಷಗಟ್ಟಲೆ ಅವರ ಬಿಜೆಪಿ ಅವಧಿಯಲ್ಲಿ ಲಕ್ಷಗಟ್ಟಲೆ ಗುಂಡಿಗಳು ಬಿದ್ದಿತ್ತು. ಹೈಕೋರ್ಟ್ ಚೀಫ್ ಜಸ್ಟಿಸ್ ಪ್ರತಿ ತಿಂಗಳು ಆಗಿನ ಆಯುಕ್ತರನ್ನ ಕರೆದು, ತುಷಾರ್ ಗಿರಿನಾಥ್ ಇದಾರಲ್ಲ, ಅವ್ರನ್ನೇ ಕರೆದು ಎಷ್ಟು ಗುಂಡಿ ಮುಚ್ಚಿದ್ದೀರಾ, ಉಳಿದಿರ್ತಕ್ಕಂಥ ಗುಂಡಿಗಳು ಯಾವಾಗ ಮುಚ್ತೀರಾ ಅಂತ ಪ್ರತಿ ತಿಂಗಳು ಕೇಳ್ತಾ ಇದ್ರು. ಈಗ ನಮಗೇನು ಹೈಕೋರ್ಟ್ ಈಗ ನಮ್ಮನ್ನೇನು ಮಾನಿಟರ್ ಮಾಡ್ತಾ ಇಲ್ಲ. ಗುಂಡಿಗಳಿದೆ, ಗುಂಡಿಗಳನ್ನು ಮುಚ್ಚಿವೆ ಅಂತಲೂ ಹೇಳಿದ್ದೀವಿ. ಮತ್ತು ಗುಂಡಿಗಳು ಮುಚ್ಚಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಕೂಡ. ಯಾವುದೋ ಒಂದು ಆಕ್ಸಿಡೆಂಟ್ ಆಗಬಾರ್ದು. ಮತ್ತು ಟ್ರಾಫಿಕ್ಕು ಅಷ್ಟೇ, ಗುಂಡಿಗಳಿದ್ರೆ ಏನಾಗುತ್ತೆ, ಸ್ಲೋ ಮೂಮೆಂಟ್ ಇರುತ್ತೆ. ಪೀಕ್ ಅವರ್ಸಲ್ಲಿ ಅರ್ಧ ಗಂಟೆಗೆ ಹೋಗೋದು 3/4 ಗಂಟೆ ಆಗುತ್ತೆ. ಇದನ್ನು ನಮ್ಮ ಜವಾಬ್ದಾರಿ. ಅದನ್ನು ಬೇಗ ಮುಚ್ತೀವಿ ಅಂತ ನಮ್ಮ DCM ಹೇಳಿದ್ದಾರೆ. CM ಕೂಡ ಪ್ರತ್ಯೇಕವಾಗಿ ಒಂದು ಮೀಟಿಂಗ್ ಕರೆದು ಗುಂಡಿಗಳನ್ನು ಮುಚ್ಚೋದಕ್ಕೆ ಎಲ್ಲ ಅಧಿಕಾರಿಗಳಿಗೆ ಜವಾಬ್ದಾರಿ ಕೊಟ್ಟು ಗಡುವು ಕೂಡ ಕೊಟ್ಟಿದ್ದಾರೆ. ಆಮೇಲೆ ನಾನು ಬಿಜೆಪಿಯವರಿಗೆ ಒಂದು ಪ್ರಶ್ನೆ ಕೊಡ್ತೀನಿ. ಇದೊಂದು ಟೇಬಲ್ ನಿಮ್ಮ ಹತ್ರ ಕೊಟ್ಟಿದ್ದೀನಿ ನೋಡಿ. ಒಂದು ಟೇಬಲ್ ಕೊಟ್ಟಿದ್ದೀನಿ. 2019ರಲ್ಲಿ ಬಿಜೆಪಿ ಶಾಸಕರಿಗೆ ಕೊಟ್ಟಂತ ಅನುದಾನ: ರಾಜರಾಜೇಶ್ವರಿ ನಗರ 874 ಕೋಟಿ, ಯಶವಂತಪುರ 763 ಕೋಟಿ, KR ಪುರಂ 625 ಕೋಟಿ, ಬೊಮ್ಮನಹಳ್ಳಿ 508 ಕೋಟಿ, ಬೆಂಗಳೂರು ಸೌತ್ 664 ಕೋಟಿ, ಮಹದೇವಪುರ 449, ಯಲಹಂಕ 390, ಮತ್ತು ಗೋವಿಂದರಾಜ ನಗರ 380, ಮಹಾಲಕ್ಷ್ಮಿ ಲೇಔಟ್ 354, ಮಲ್ಲೇಶ್ವರಂ 250, ಬಸವನಗುಡಿ 230, ಚಿಕ್ಕಪೇಟೆ 229, CV ರಾಮನಗರ 222, ಪದ್ಮನಾಭನಗರ 192, ರಾಜಾನಗರ 180. ಇದೆಲ್ಲ ಕೂಡ ಬಿಜೆಪಿ ಶಾಸಕರು ಮತ್ತು ಸಚಿವರಾಗಿದ್ದವರು. ಅವರಿಗೆ ಕೊಟ್ಟಿರ್ತಕ್ಕಂಥ ಅನುದಾನ 6116 ಕೋಟಿ. ಎಷ್ಟು? 6116 ಕೋಟಿ. ಆಮೇಲೆ ನಾವು ಕಾಂಗ್ರೆಸ್ನವ್ರಿಗೆ BTM ಇಂದ ಹಿಡಿದು
ಶಿವಾಜಿನಗರದವರೆಗೂ 161 ಕೋಟಿ ಕೊಟ್ಟಿದ್ದೀನಿ. ಎಷ್ಟು ಇಲ್ಲ ಕೊಟ್ಟಿದ್ದೀನಿ, 1105 ಕೋಟಿ ನಮಗೆ ಕೊಟ್ಟಿದ್ರು, 1105 ಕೋಟಿ. ಆಮೇಲೆ ರಸ್ತೆಗಳಿಗೆ ನೋಡಿ, ಬಿಜೆಪಿಯವರ ಶಾಸಕರುಗಳಿಗೆ 3346 ಕೋಟಿ. ಇದರಲ್ಲಿ ಏನಾಗುತ್ತೆ, ಲೇಕ್ಸ್ ಕೊಟ್ಟಿದ್ದಾರೆ, ಆಮೇಲೆ ರಸ್ತೆಗಳು ಕೊಟ್ಟಿದ್ದಾರೆ, ಸ್ಟಾರ್ಮೋ ಟ್ರೈನ್ ಕೊಟ್ಟಿದ್ದಾರೆ, ಗ್ರೇಡ್ ಸಪ್ರೇಟರ್ಸ್ ಕೊಟ್ಟಿದ್ದಾರೆ, ಆಮೇಲೆ ಬಿಲ್ಡಿಂಗ್ಸು, ಈ ಥರದಕ್ಕೆ ಡಿಫ್ರೆಂಟ್ ಹೆಡ್ಸಲ್ಲಿ ಕೊಟ್ಟಿದ್ದಾರೆ. ರಸ್ತೆಗಳಿಗೇನೆ ಸುಮಾರು 3346 ಕೋಟಿ ಬಿಜೆಪಿ ಸಚಿವರುಗಳು ಶಾಸಕರುಗಳು ತಗೊಂಡಿದ್ದಾರೆ ಅಲ್ವಾ. ನಮಗೆ 177 ಕೋಟಿ, ನಮ್ಗೆ 11 ಜನ JDS ಸೇರಿ ಅವ್ರಿಗೊಂದು 42 ಕೋಟಿ ಕೊಟ್ಟಿದ್ರು, 36 ಕೋಟಿ ಅಷ್ಟೇ. 682 36 8 222 ಕೋಟಿ, 622 ಕೋಟಿ 12 ಜನ ಸಚಿವರಿಗೆ, ಸಚಿವರಿಲ್ಲ ಬರೀ ಶಾಸಕರ ಸ್ಥಾನ ವಿಪಕ್ಷದಲ್ಲಿ ಕೊಟ್ಟಿದ್ದಾರೆ. ನಾನು ಇದನ್ನು ತೋರಿಸೋ ಉದ್ದೇಶ ಏನು ಅಂದರೆ, ಈಗ 2 ವರ್ಷಕ್ಕೇನು ರಸ್ತೆಗಳು ಆಳೋದಿಲ್ಲ. ನಾವೀಗ ಅಧಿಕಾರಕ್ಕೆ ಬಂದು 2.25 ವರ್ಷ ಆಯಿತು ಅಲ್ವಾ, ಅಥವಾ 2 ವರ್ಷ 4 ತಿಂಗಳಾಗಿದೆ ಅಲ್ವಾ. ಇವರು ರಸ್ತೆಗಳಿಗೆ ಇಷ್ಟು ಹಣ ತಗೊಂಡಿದ್ರಲ್ಲ ಬಿಜೆಪಿಯವರು, ಇದೆಲ್ಲ ರಸ್ತೆಗಳು ಚೆನ್ನಾಗಿ ಮಾಡಿದರೆ, ಸಮರ್ಪಕವಾಗಿ ಮಾಡಿದರೆ ಇಷ್ಟು ಗುಂಡಿಗಳು ಯಾಕೆ ಬೀಳ್ತಾ ಇತ್ತು ಇಷ್ಟು ಬೇಗ? ಕನಿಷ್ಠ ನಮ್ಮ BTMಗೆ ಬನ್ನಿ, 10 ವರ್ಷ ಇರುತ್ತೆ ರಸ್ತೆಗಳು. 10 ವರ್ಷಕ್ಕೆ ಮುಂಚೆ ಯಾವ ರಸ್ತೆಗಳು ನಾವು ಮಾಡೋಕ್ಕೆ ಹೋಗಲ್ಲ. ಎಲ್ಲೋ ವಾಟರ್ ಸಪ್ಲೈಗೆ, ಸ್ಯಾನಿಟರಿಗೆ ಆಗದಂಥ ಸಂದರ್ಭದಲ್ಲಿ ನಾವು ಮಾಡ್ತೀವಿ. ಇಷ್ಟು ಹಣ ಬಿಜೆಪಿಯವರು ಸಚಿವರು ಶಾಸಕರು ತಗೊಂಡು ಇಷ್ಟು ಬೇಗ ರಸ್ತೆಗಳು ಯಾಕೆ ಹಾಳಾಯ್ತು ಇವರು ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ? ಇದಕ್ಕೆ ಬಿಜೆಪಿಯವರು ಉತ್ತರ ಕೊಡಬೇಕು. ಬಿಜೆಪಿ ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಅವರು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ರಾಜ್ಯಾದ್ಯಂತ. ಬೆಂಗಳೂರಿನಾಗಲೇ ಅಂಕಿಅಂಶದ ಸಮೇತ ನಾನು ಕೊಟ್ಟಿದ್ದೀನಿ, ಅವರು ಉತ್ತರ ಕೊಡಲಿ. ಅಥವಾ ಬೆಂಗಳೂರಿನ ಶಾಸಕರು ಸುಮಾರು 15-16 ಜನ ಇದ್ದಾರಲ್ಲ, ಅವರು ಉತ್ತರ ಕೊಡಬೇಕು. ನಿಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಇಷ್ಟು ದುಡ್ಡು ತೊಗೊಂಡಿದ್ದೀರಲ್ಲ ನೀವು, ಯಾಕೆ ರಸ್ತೆಗಳು ಇಷ್ಟು ಬೇಗ ಹಾಳಾಯಿತು ನಿಮ್ಮ ಕ್ಷೇತ್ರದಲ್ಲಿ ಅನ್ನೋದು ನನ್ನ ಮೂಲಭೂತ ಪ್ರಶ್ನೆ.